ದಾಂಡೇಲಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವಿಗೆ ಚಾಲನೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕಾರ್ಯಾಚರಣೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ದಾಂಡೇಲಿ ನಗರದ ಫುಟ್ಪಾತ್ ಒತ್ತುವರಿಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಇಂದು ಗುರುವಾರ ಬೆಳಿಗ್ಗೆ ಚಾಲನೆಯನ್ನು ನೀಡಲಾಯಿತು. ನಗರಸಭೆ ಅಧಿಕಾರಿಗಳು ಮೊದಲು ಲೆನಿನ್ ರಸ್ತೆಯಲ್ಲಿರುವ ಫುಟ್ಪಾತ್ ಅತಿಕ್ರಮಣ ತೆರವಿಗೆ ಮುಂದಾದಾಗ ಒತ್ತುವರಿದಾರರು ಮತ್ತು ಅಧಿಕಾರಿಗಳ ನಡುವೆ ತಕ್ಕ ಮಟ್ಟಿಗೆ ವಾಗ್ವಾದ ನಡೆಯಿತು. ಬಳಿಕ ಒತ್ತುವರಿ ಮಾಡಿಕೊಂಡಿರುವವರೇ ಸ್ವಯಂ ಪ್ರೇರಿತವಾಗಿ ಅತಿಕ್ರಮಣ ತೆರವುಗೊಳಿಸುವುದಾಗಿ ನಗರಸಭೆಗೆ ತಿಳಿಸಿದರು. ಅದೇ ರೀತಿ ಜೆಎನ್ ರಸ್ತೆಯ ಫುಟ್ಪಾತ್ನಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ ಶೆಡ್ ಒಂದನ್ನು ತೆರವುಗೊಳಿಸಲು ಮುಂದಾದಾಗ ಒತ್ತುವರಿದಾರರು ತಾವಾಗಿಯೇ ತೆರವು ಕಾರ್ಯಕ್ಕೆ ಮುಂದಾದರು. ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರ ನಿರ್ದೇಶನದಲ್ಲಿ ನಡೆದ ಈ ಒತ್ತುವರಿ ತೆರವು ಕಾರ್ಯಾಚರಣೆಯ ನೇತೃತ್ವವನ್ನು ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ, ಕಂದಾಯ ಅಧಿಕಾರಿ ಬಾಳು ಗವಾಸ್ ಮತ್ತು ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಅವರು ವಹಿಸಿದ್ದರು. ಒತ್ತುವರಿ ತೆರವಿಗೆ ಪೌರ ಕಾರ್ಮಿಕರು ಸಹಕರಿಸಿದರು. ಈ ಕಾರ್ಯ ಮುಂದುವರಿಯಲಿದೆ. ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿರುವವರು ಕೂಡಲೇ ಸ್ವಯಂ ತೆರವುಗೊಳಿಸುವ ಮೂಲಕ ನಗರಸಭೆಗೆ ಸಹಕರಿಸಬೇಕೆಂದು ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ ಅವರು ಇಂದು ಗುರುವಾರ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದರು. ಪಾದಚಾರಿಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಪರಶುರಾಮ್ ಶಿಂದೆ ಅವರು ತಿಳಿಸಿದರು. ಈ ರೀತಿ ತೆರವು ಕಾರ್ಯಾಚರಣೆ ಮಾಡುವುದರ ಬಗ್ಗೆ ಸಹಜವಾಗಿ ಜನಸಾಮಾನ್ಯರಲ್ಲಿರುವ ಪ್ರಶ್ನೆ, ನೋಟಿಸ್ ಏನಾದರೂ ಕೊಟ್ಟಿದ್ದೀರಾ ಅವರಿಗೆ? ತೆರವು ಮಾಡ್ತೀವಿ, ನೀವು ಇಷ್ಟರ ಒಳಗಡೆ ಮಾಡಿ ಅಂತೇಳಿ ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ ಸರ್? ಈಗಾಗಲೇ ಈ ಕುರಿತು ನಾವು 4 ತಿಂಗಳಿಂದಲೇ ನಾವು ಎಲ್ಲ ಸಿಬ್ಬಂದಿಗಳು ಎಲ್ಲ ಅಂಗಡಿಗಳಿಗೆ ಹೇಳಿದ್ದೀವಿ, ನೋಟಿಫಿಕೇಷನ್ ಮಾಡಿದ್ದೀವಿ. ನಂತರ ಒಂದು ಆಟೋದಲ್ಲಿ ಧ್ವನಿವರ್ಧಕ ಮೂಲಕ ತಿಳಿಸಿದ್ದೀವಿ. ನಂತರ ಈಗ ನಾವು 8 ದಿನ ಆಯಿತು ಕಾರ್ಯಾಚರಣೆ ಪ್ರಾರಂಭ ಮಾಡಿ. ಈಗಾಗಲೇ ನಾವು ಕೆಲವೊಂದು ಗಟ್ರು ಹಾಗೂ ಇದ್ರ ಮೇಲೆ ಇರುವಂಥ ಫುಟ್ಪಾತ್ ಮೇಲೆ ಇರುವಂಥ ಎಲ್ಲ ನಮ್ಮ ಬೋರ್ಡ್ಗಳನ್ನು ನಾವು ಸುಮಾರು ಒಂದು 80ರಿಂದ 90 ಬೋರ್ಡ್ಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಮತ್ತು ಹಾಗೆ ನಾವು ಈಗ ಪರಿಶೀಲನೆ ಮಾಡಿದಾಗ ಫುಟ್ಪಾತ್ನಲ್ಲಿ ಸಹಿತ ಕೆಲವು ಕಟ್ಟಡಗಳನ್ನು ಕಟ್ಟಿದ್ದಾರೆ. ಆ ಕಟ್ಟಡಗಳನ್ನು ನಾನು ತೆರವಿಗಾಗಿ ಅವರಿಗೆ ನಾನು ಸ್ವತಃ ಹೋಗಿ ನಮ್ಮ ಸಿಬ್ಬಂದಿಗಳು ಎಲ್ಲ ಹೇಳಿ ಬಂದಿದ್ದಾರೆ ಸ್ವಪ್ರೇರಣೆಯಿಂದ. ಯಾಕಂತಂದರೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಆ ಕುರಿತು ಮಾನ್ಯ ನಾವು ಪೌರಾಯುಕ್ತರು ಚರ್ಚಿಸಿ ಪೌರಾಯುಕ್ತರ ಸೂಚನೆ ಮೇರೆಗೆ ನಾವು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ. ಪೌರಾಯುಕ್ತರಿಗೆ ನಾನು ಸಹಿತ ಮಾತಾಡಿದ್ದೀನಿ. ಸರ್, ನೀವು ಒಂದ್ಸಲ MLA ಸರ್ಗೆ ಹಾಗೂ DC ಅವ್ರಿಗೆ ಮಾತಾಡಿ ಫುಟ್ಪಾತ್ನಲ್ಲಿರುವಂಥ ಎಲ್ಲ ಕಟ್ಟಡಗಳನ್ನು ತೆರವುಗೊಳಿಸೋಕ್ಕೆ ಅನುಕೂಲ ಮಾಡಿಕೊಟ್ರೆ ನಾವು ತೆರವುಗೊಳಿಸಲು ನಾವು ಬದ್ಧರಾಗಿದ್ದೀವಿ ಅಂತ ನಾನು ಹೇಳಿದ್ದೀನಿ. ಈಗಾಗಲೇ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಈಗಾಗಲೇ ಈ ಒಂದು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಲೆನಿನ್ ರಸ್ತೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಆ ಪಾದಚಾರಿಗಳು ಅಡ್ಡಾಡಲಿಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಡ್ಬೇಕು ಹಾಗೂ ವಾಹನ ಸಂಚಾರಕ್ಕಾಗಿ ಮುಕ್ತ ರಸ್ತೆಯನ್ನು ಮಾಡಿಕೊಡ್ಬೇಕಂತೇಳಿ ನಾನು ನಗರಸಭೆಯಿಂದ ಅವ್ರಿಗೆ ವಿನಂತಿ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ಅಂಗಡಿಯಲ್ಲಿ ನಾವು 8 ದಿವಸದಿಂದ ಅವ್ರಿಗೆ ಹೇಳಿದ್ದೀವಿ, ನಮ್ಮ ನಗರಸಭೆ ಜಾಗೆಯಲ್ಲಿ ಈ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ, ಇದನ್ನು ತೆಗೀರಿ ಅಂತೇಳಿ ನಮ್ಗೆ ಹಲವಾರು ಕಂಪ್ಲೇಂಟ್ ಬಂದಿರೋದ್ರಿಂದ ಇದನ್ನು ಇವತ್ತು ಕಾರ್ಯಾಚರಣೆ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಚಾನಲ್ ಮುಖಾಂತರ ನಾವು ಕೇಳ್ಕೊಳ್ಳೋದಂತಂದರೆ, ತಮ್ಮ ಅಂಗಡಿಯ ಮುಂಭಾಗದಲ್ಲಿರುವ ಗಟ್ಟರ ಮೇಲಾಗಲಿ ಅಥವಾ ಫುಟ್ಪಾತ್ ಮೇಲಾಗಲಿ ಯಾವುದೇ ಸಾಮಾನುಗಳು ಇಡಬಾರ್ದು. ಹಾಗೂ ಆ ಬೋರ್ಡ್ ನಿಮ್ಮ ನಾಮಫಲಕಗಳನ್ನು ನಿಮ್ಮಲ್ಲಿ ಇಟ್ಕೋಬೇಕು. ಹಂಗೇಂದ್ರೆ ಹಾಕೋದಿತ್ತಂದರೆ ನಗರಸಭೆಯಿಂದ ಪರ್ಮಿಷನ್ ತೊಗೊಂಡು ನೀವು ಬೋರ್ಡನ್ನು ಇಟ್ಕೊಳ್ಬೋದು. ದಯವಿಟ್ಟು ಎಲ್ಲ ನಗರದ ಎಲ್ಲ ಸಾರ್ವಜನಿಕರು ನಮಗೆ ಸಹಕಾರ ನೀಡಬೇಕು. ಯಾಕಂತಂದರೆ ಪಾದಚಾರಿಗಳಿಗೆ ಏನಾದರೂ ಅನಾಹುತವಾದರೆ ನಾಳೆ ಸಮಸ್ಯೆ ಎದುರಾಗ್ತದೆ. ಆದ್ದರಿಂದ ಫುಟ್ಪಾತ್ನಲ್ಲಿ ಯಾವುದೇ ಸಾಮಗ್ರಿಗಳನ್ನು ಇಡಲು ನಗರಸಭೆ ಇದು ಮಾಡೋದಿಲ್ಲ. ಅವು ತೆಗೆದಲ್ಲಿ ನಾವೇ ಆಗಿ ಆ ನಗರಸಭೆಯಿಂದ ಆ ಎಲ್ಲ ಸಾರ್ವಜನಿಕರಿಗೆ, ಅಂಗಡಿಕಾರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಟೋಟಲಿ ಫುಟ್ಪಾತನ್ನು ಅತಿಕ್ರಮಿಸಿರುವಂಥ ಎಲ್ಲ ಅಂಗಡಿಗಳ ಇದನ್ನು ನೀವು ತೆರವುಗೊಳಿಸ್ತೀರಿ? ಎಸ್. ಏನಾದರೂ ಯಾರ್ದಾದ್ರೂ ಫೋನ್ ಬಂದರೆ ಮತ್ತೆ ಸ್ಟಕ್ ಆಗುತ್ತಾ? ಏನಿಲ್ಲ. ಯಾಕಂತಂದರೆ ನಾವು ಈಗಾಗಲೇ ಪೌರಾಯುಕ್ತರ ಆದೇಶನ ನಮಗೆ ಮಾಡಿದ್ದಾರೆ. ಈಗ ಪೌರಾಯುಕ್ತರ ಆದೇಶ ಪ್ರಕಾರ ನಾವು ಏನು ತೆರವುಗೊಳಿಸಬೇಕು ಅದನ್ನು ಗೊಳಿಸ್ತಾ ಇದ್ದೀವಿ. ಎಷ್ಟು ದಿನದ ಒಳಗಡೆ? ನಿರಂತರವಾಗಿ, ಇಷ್ಟೇ ದಿನ ಅಂತ ಇಲ್ಲ, ನಿರಂತರವಾಗಿ ಈಗ 8 ದಿನದಿಂದ ಪ್ರಾರಂಭ ಆಗೈತಿ. ನಿರಂತರವಾಗಿ ಎಲ್ಲ ಕುಲ್ಲ ಆಗುವವರೆಗೆ ನಾವು ಇದು ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದೀವಿ ನಿರಂತರವಾಗಿ. ಅದು ಪೊಲೀಸ್ ಭದ್ರತೆಯೊಂದಿಗೆ? ಎಸ್, ಅದು ಪೊಲೀಸ್ ಭದ್ರತೆಯೊಂದಿಗೆ. ಪೊಲೀಸ್ ಸ್ಟೇಷನ್ ನಾವು ಈಗಾಗಲೇ ಪತ್ರ ಬರೆದು ತಿಳಿಸಿದ್ದೀವಿ. ಕಾರ್ಯಾಚರಣೆ ಯಾರಾದರೂ ವಿರೋಧಪಡಿಸಿದರೆ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅಂತೇಳಿ ಈಗಾಗಲೇ ನಾವು ಪತ್ರ ವ್ಯವಹಾರವನ್ನು ಮಾಡಿದ್ದೀವಿ. ಮಾನ್ಯ ಪೊಲೀಸ್ ಇಲಾಖೆಯವರು ಸಹಿತ ನಮಗೆ ಭದ್ರತೆ ನೀಡ್ತಾ ಇದ್ದಾರೆ. ಇದೇ ಸಹಕಾರ ನಮ್ಮ ನಗರಸಭೆ ಮೇಲೆ ಇರಲಿ ಅಂತೇಳಿ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ.